ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಹಾಗೂ PTM ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ. ಹಾಗೆ ನಮ್ಮ ಜೊತೆ ರಾಮರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿ ಹಾಗೂ ಬೊಮ್ಮನಹಳ್ಳಿ ಕ್ಷೇತ್ರದ ಉಸ್ತುವಾರಿಯಾಗಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಂದರೆ, ನಮ್ಮ PTM ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 8 ವರ್ಷಗಳಿಂದ ಈ ಒಂದು ಮಡಿವಾಳ ಕೆರೆಯ ಒಂದು ಪಾದಾಚಾರಿಯ ಒಂದು ರಸ್ತೆ ರೆಡಿ ಆಗ್ತಾ ಇದೆ. ಸೊ ಈ ಒಂದು 8 ವರ್ಷದಿಂದ ನಡೀತಿರುವಂತಹ ಪಾದಾಚಾರಿ ಕಾಮಗಾರಿಯು ಸಹ ಯಾವ ರೀತಿ ಪ್ರಗತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇದೊಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿನ ಒಂದು ರಾಮಲಿಂಗಾರೆಡ್ಡಿ ಅವರ ಸಚಿವರು ಹಾಗೂ ಈ ಒಂದು PTM ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನದ ಅಡಿಯಲ್ಲಿ ಕೆರೆ ಅಭಿವೃದ್ಧಿ ಮತ್ತು ಕಾಮಗಾರಿಯು ಪ್ರಗತಿಯಲ್ಲಿದೆ ಅನ್ನುವಂತಹ ವಿಚಾರವನ್ನು ಸುಮಾರು 8 ವರ್ಷಕ್ಕಿಂತ ಹಿಂದಿನಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಇನ್ನೂ ಸಹ ಯಾವುದೇ ರೀತಿಯಾದಂತಹ ಪ್ರಗತಿಯೂ ಸಹ ಕಾಣ್ತಾ ಇಲ್ಲ. ಇಲ್ಲಿ ಇವಾಗ ಏನು ಮೋಸ್ಟ್ಲಿ ಇವಾಗ ಮಾಡ್ತಾರೆ ಪ್ರಗತಿಯನ್ನು ನೋಡಿ. ಸುಮಾರು 8 ವರ್ಷಗಳಿಂದ ಈ ಒಂದು ರಸ್ತೆಯು ಸುಮಾರು 1.5 ಕಿಲೋಮೀಟರ್ ಇರುವಂತಹ ರಸ್ತೆ ಇನ್ನು 8 ವರ್ಷಗಳಿಂದ ಪ್ರಗತಿಯಲ್ಲಿಯೇ ಇದೆ. ಅದು ಈ ಒಂದು ರಸ್ತೆ ಏನಂದರೆ, ಬರೀ ಜನರಿಗೆ ಓಡಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗುವಂತಹದ್ದು ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಗೇಟನ್ನು ಹಾಕಿದ್ದಾರೆ. ಈ ಒಂದು ರಸ್ತೆ ತುಂಬ ಎಷ್ಟು ಅನುಕೂಲಕರವಾಗಿದೆ ಅಂದರೆ, ಬೊಮ್ಮನಹಳ್ಳಿ ಸಿಲುಕ್ಬೋರ್ಡಿಂದ PTM ಸೆಕೆಂಡ್ ಸ್ಟೇಜು ವರೆಗೂ ಸಹ ಕನೆಕ್ಟಿವಿಟಿ ಇದೆ. ಈ ಒಂದು ರಸ್ತೆಯನ್ನು ವಾಹನಗಳಿಗೆ ಓಡಾಡಲಿಕ್ಕೆ ಬಿಟ್ಟರೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ, ಸಿಲುಕ್ಬೋರ್ಡಲ್ಲಿ ಸಿಗಾಕೊಳ್ಳುವಂತಹ ಟ್ರಾಫಿಕಲ್ಲಿ ಸಿಗಾಕೊಳ್ಳುವಂಥವ್ರು ಈ ರಸ್ತೆಯಲ್ಲೂ ಸಹ ಹೋಗ್ಬೋದು, ಹಾಗೂ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಇರುವಂತಹವರು ಸಹ ಈ ರಸ್ತೆಯಲ್ಲಿ ಹೋಗ್ಬೋದು. ಅಂತಹ ಒಂದು ಮುಖ್ಯವಾದಂತಹ ರಸ್ತೆಯನ್ನು ಬರೀ ಜನರಿಗೆ ವಾಕ್ ಮಾಡಲಿಕ್ಕೆ ಅಷ್ಟೇ ಅನುಕೂಲ ಮಾಡುವಷ್ಟು ರೀತಿಯಲ್ಲಿ ಈ ಒಂದು ರಸ್ತೆಯನ್ನು 8 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈ ಒಂದು ರಸ್ತೆ 8 ವರ್ಷಗಳ ಬೇಕಾ ಸ್ವಾಮಿ? 8 ವರ್ಷಗಳಿಂದ ಈ ಒಂದು ರಸ್ತೆಯನ್ನು ಕಾಮಗಾರಿಯನ್ನು ಇನ್ನೂ ಅಭಿವೃದ್ಧಿ ಮಾಡ್ಕೊಂಡೇ ಬರ್ತಾನೆ ಇದ್ದೀರಾ. ಹಾಗಾದರೆ ಈ ಮಡಿವಾಳದ ಕೆರೆ ಅಭಿವೃದ್ಧಿ ಯಾವ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ಎಷ್ಟು ನಿಧಾನ ಆಮೇಲೆ ಏನಾದರೂ ನಡೀತಾ ಇದೆ, ಇನ್ನೂ ಎಷ್ಟೋ ಬೇಗ ಹೋಗ್ತಾ ಇತ್ತು ಅನಿಸುತ್ತೆ. ಅದಕ್ಕಿಂತ ಹೀನಾಯವಾಗಿ ಈ ರಸ್ತೆ ಆಗಿದೆ. ಹಾಗೆ ಇನ್ನು ಮುಖ್ಯವಾಗಿ ಏನಂದರೆ, ಈ ಒಂದು ಇರುವಂತಹ ಪರಿಸ್ಥಿತಿಗಳೆಲ್ಲ ನೋಡಿದ್ರೆ ಅನೈತಿಕ ಚಟುವಟಿಕೆಗಳು ಹಾಗೂ ಪುಂಡುಪೋಗೆ ಕುಡಿಯುವಂತಹ ವ್ಯವಸ್ಥೆಗಳು, ಹಾಗೂ ನೋಡಿ ಅಲ್ಲಿ ನೋಡಿ ಯುವ ಜನರು ಮಾಡ್ತಿರುವಂತಹ ಡ್ರಗ್ಸ್ದು ಈ ರೀತಿಯಾದಂತಹ ಅನೈತಿಕ ಚಟುವಟಿಕೆಗಳು ನಡೆಯಲಿಕ್ಕೆ ಇದೊಂದು ಅನುಕೂಲಕರವಾದಂತಹ ಸ್ಥಳವಾಗಿದೆ. ಆ ರೀತಿಯಾಗಿ ಮಾರ್ಪಟ್ಬಿಟ್ಟಿದ್ದಾರೆ. ಈಗ 8 ವರ್ಷಗಳಿಂದ ಈ ರಸ್ತೆ ಆಗಿಲ್ಲ ಅಂದರೆ ಇನ್ನು ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಸಹ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ರಸ್ತೆಯನ್ನು ನೋಡಲಿಕ್ಕೆ ಸುಮಾರು 1.5 ಕಿಲೋಮೀಟರ್ ಸುಮ್ಮನೆ ವ್ಯರ್ಥವಾಗಿದೆ. ಬೇಕಾದ್ರೆ ಬನ್ನಿ, ಹಂಗೆ ನೋಡ್ಕೊಂಡು ಬನ್ನಿ. ಸುಮಾರು 1.5 ಕಿಲೋಮೀಟರು ಸುಮ್ಮನೆ ಹಾಗೆ ವ್ಯರ್ಥವಾಗಿರುವಂತಹ ರಸ್ತೆ ಆಗಿದೆ. ಈ ಒಂದು ನೋಡಿ, ಜನರಿಗೂ ಸಹ ಅನುಕೂಲಕರವಾಗಿರುವಂತಹ ರಸ್ತೆನೂ ಅಲ್ಲ ಇದು. ಸುಮ್ಮನೆ 8 ವರ್ಷಗಳಿಂದ ಈ ರೀತಿಯಾದಂತಹ ರಸ್ತೆಗಳು ನೋಡಿ, ಇದೆಲ್ಲವೂ ಸಹ ವ್ಯರ್ಥವಾಗಿದೆ. ಇದನ್ನು ಯಾರು ಕೇಳ್ತಾರೆ? ಸಾರ್ವಜನಿಕರು ಯಾರು ಕೇಳ್ತಾರೆ? ಇಲ್ಲಿ ಯಾರು ತಗೊಂಡು ಹೋದ್ರೇನೋ, ಯಾರು ಏನು ಮಾಡಿದ್ರೇನೋ ಯಾವುದೂ ಸಹ ಹೇಳೋರಿಲ್ಲ, ಕೇಳೋರಿಲ್ಲ. ಇನ್ನು 8 ವರ್ಷಗಳ ಕಾಲ ಇನ್ನು ಎಷ್ಟು ವರ್ಷಗಳು ಬೇಕಾಗಿದೆಯೋ ಗೊತ್ತಿಲ್ಲ. ಸುಮಾರು ಎಷ್ಟೋ ಟ್ರಾಫಿಕ್ ಜಾಮ್ ಕಡಿಮೆ ಆಗುವಂತಹ ಪರಿಸ್ಥಿತಿ. ಇಷ್ಟು ದೊಡ್ಡ ರೋಡು ಬರೀ ಸಾರ್ವಜನಿಕರ ನಡಿಲಿಕ್ಕೆ ಅನುಕೂಲಕರ ಆಗುತ್ತೆ ಅಂದರೆ, ಇಲ್ಲಿರುವಂತಹ ಇಂಜಿನಿಯರು ಯಾವ ರೀತಿಯಾಗಿ ತಲೆ ಇದೆ ಅನ್ನೋದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ಸುಮಾರು 2 ವೇ ಮಾಡುವಷ್ಟು ಒಂದು ಜಾಗ ಇದೆ, ಆದ್ರೂ ಇದನ್ನು ಬರೀ ಪಾದಾಚಾರಿಗಷ್ಟೇ ನಡೀಲಿಕ್ಕೆ ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ರಸ್ತೆ ರೆಡಿ ಆಗ್ತಾ ಇದೆ. ನಿಮಿಷ ಹೇಳಿ, ನಾನು ಹಿಂದೆ ನೋಡ್ತಾ ಇದ್ರೆ ಸುಮಾರು 1.5 ಕಿಲೋಮೀಟರ್ಗಿಂತ ಹೆಚ್ಚಿನ ಒಂದು ರಸ್ತೆ ಇದೆ. ಉತ್ತಮವಾದಂತಹ ರಸ್ತೆಯನ್ನು ರೆಡಿ ಮಾಡ್ತಿದ್ದಾರೆ. ಆದ್ರೂ ಸಹ ಇದು ತುಂಬಾ ನಿಧಾನಗತಿಯಾಗಿದೆ. ನೋಡಿ, ಪಾದಾಚಾರಿಗೆ ಅಂತ ಬಿಟ್ಟಿದ್ದಾರೆ. ಇದು ಎಂತಹ ಹಳ್ಳಿ ಭಾಗದಲ್ಲೂ ಸಹ ಈ ರೀತಿಯಾದಂತಹ ರಸ್ತೆಗಳು ಇರಲ್ಲ. ಸುಮಾರು ನಾನು ನೋಡ್ತಾನೆ ಇದ್ದೇನೆ, ಇವತ್ತು ಓಪನ್ ಆಗುತ್ತೆ, ನಾಳೆ ಓಪನ್ ಆಗುತ್ತೆ ಅನ್ನೋಂತಹ ಒಂಥರ ಮೆಟ್ರೋ ರೀತಿಯಾಗಿ ಇದೊಂದು ಓಪನ್ ಆಗುವಂತಹ ಹಿನ್ನೆಲೆ ಇದೆ. ಸಿಲುಕ್ಬೋರ್ಡಿಂದ PTM ಕ್ಷೇತ್ರಕ್ಕೆ ಎಷ್ಟೋ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತದೆ. ಹಾಗೆ ಬೊಮ್ಮನಹಳ್ಳಿಯಿಂದ PTMಗೆ ಹೋಗ್ಬೇಕು ಅಂದ್ರೂ ಸಹ ಎಷ್ಟು ಅನುಕೂಲಕರವಾದಂತಹ ರಸ್ತೆ. ಹಾಗೂ ಕೆಳಗಡೆ ಸುಮಾರು ಕಷ್ಟ. ಈ ಒಂದು ಒನ್ ವೇ ರೋಡನ್ನು ನೀವೇ ನೋಡಿ ಬನ್ನಿ. ನೀವೇ ನೋಡಿ, ಇದನ್ನ 2 ವೇ ಮಾಡಿದ್ದಾರೆ. ಕೆಳಗಡೆ ನೋಡಿ, ಈ ರಸ್ತೆ ಇದೆಯಲ್ಲ, ಈ ರಸ್ತೆ ತುಂಬಾ ಚಿಕ್ಕದಾಗಿದೆ. ಈ ಚಿಕ್ಕವಾಗಿರುವಂತಹ ರಸ್ತೆಯನ್ನ 2 ವೇ ಮಾಡಿಬಿಟ್ಟಿದ್ದಾರೆ.
ಈ ರಸ್ತೆಯನ್ನ ಇಲ್ಲಿ ನೋಡಿ, ಈ ರಸ್ತೆಯನ್ನ ಪಾದಚಾರಿಗೆ ಬಿಟ್ಟಿದ್ದಾರೆ. ಎಂತ ಬುದ್ಧಿವಂತರು ಅಂದ್ರೆ ಅಷ್ಟು ಬುದ್ಧಿವಂತರು. ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನ ಏನೋ ಡಿಸೈನ್ ಮಾಡಿದಂತಹ ಇಂಜಿನಿಯರು ತುಂಬಾ ಈ ರಸ್ತೆ ನೋಡಿ ಎಷ್ಟು ಕಷ್ಟಪಟ್ಟು ವೆಹಿಕಲ್ಸ್ ಹೋಗ್ತಿದ್ದಾರೆ ಅಂದ್ರೆ, ಅಷ್ಟು ಕಷ್ಟಪಟ್ಟು ನೋಡಿ, ಅಷ್ಟು ಕಷ್ಟಪಟ್ಟು ಇದನ್ನ ಟೂ ವೇ ಮಾಡ್ಕೊಂಡಿದ್ದಾರೆ. ಟೂ ವೇ ಮಾಡ್ಕೊಂಡಿರುವಂತಹ ಈ ರಸ್ತೆ ಆಗಿದೆ. ಇಲ್ಲಿ ನೋಡಿದ್ರೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಕಷ್ಟ ಇದೆ. ಆ ಮೂಲೆಯಲ್ಲಿ ಇರುವಂತಹದ್ದು ರಸ್ತೆ ಎರಡು. ಈಗ ಮೇಲೆ ಒಂದು ಇಲ್ಲಿ ಹೋಗೋಕ್ಕೋ ಬರೋಕ್ಕೋ ಮಾಡ್ಕೊಂಡಿದ್ರೆ, ಇಲ್ಲೇ ನೋಡಿ ನಿಮ್ಗೆ ಗೊತ್ತಾಗ್ತಿದೆ. ಈ ರಸ್ತೆಯಲ್ಲಿ ಕೆಳಗಡೆ ರಸ್ತೆಯನ್ನ ಟೂ ವೇ ಮಾಡ್ಕೊಂಡು ಮೇಲೆ ಇರುವಂತಹ ರಸ್ತೆಯನ್ನ ಪಾದಚಾರಿಗೆ ಬಿಟ್ಟಿದ್ದಾರೆ. ಯಾವ ರೀತಿಯಾದಂತಹ ಯೋಚನೆ ಮಾಡ್ಕೊಂಡು ಈ ರಸ್ತೆಯನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೋಡಿ, ಯಾರಾದ್ರೂ ಬರ್ತಾರೆ ಅಂದಿದ ತಕ್ಷಣ ಅಲ್ಲೊಂದು ಗೇಟ್ ಅನ್ನ ಹಾಕಿಬಿಟ್ಟು ಬಂದ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪಾಪ ಟೂ ವೇ ಮಾಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ. ಎಂತ ಬುದ್ಧಿವಂತರಿದ್ದಾರೆ ಅನ್ನುವಂತಹದ್ದು ನೀವೇ ನೋಡ್ತಾ ಇದ್ದೀರಾ. ಈ ಒಂದು ರಸ್ತೆಯಲ್ಲಿ ಎಷ್ಟು ಕೋಟಿ ಹಣವನ್ನ ಖರ್ಚು ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಎಲ್ಲವೂ ಸಹ ಅನೈತಿಕವಾಗಿ ಮಾಡಿರುವಂತಹದ್ದೇ ಆಗಿದೆ. ಸುಮಾರು 10 ವರ್ಷಗಳಿಂದ ಈ ರೋಡಲ್ಲಿ ಯಾರು ಓಡಾಡಲ್ಲ. ಅಂದ್ರೆ ನೀವೇ ನೋಡ್ತಾ ಇದ್ದೀರಾ ಹೆಂಗಿದೆ ಇದೊಂದು ಮಡಿ. ನೋಡಿ, ಸಾವಿರಾರು ರೂಪಾಯಿ, ನೂರಾರು ಕೋಟಿಗಳನ್ನ ಖರ್ಚು ಮಾಡಿ ಕೆರೆಯ ಅಭಿವೃದ್ಧಿಗೆ ಅಂತ ಬಿಡ್ತಾರೆ. ಅದೇ ಕೆರೆಯ ಅಭಿವೃದ್ಧಿನೂ ಆಗಿಲ್ಲ, ಏನೂ ಆಗಿಲ್ಲ. ನೋಡಿ, ನೂರಾರು ಕೋಟಿಗಳನ್ನ ಖರ್ಚು ಮಾಡಿ ಕೆರೆಯ ಅಭಿವೃದ್ಧಿಗೆ ಅಂತ ಮಾಡ್ತಾರೆ. ಅದೇ ಕೆರೆಯ ಅಭಿವೃದ್ಧಿನೂ ಸಹ ಆಗಿಲ್ಲ, ಏನೂ ಆಗಿಲ್ಲ. ಈ ಮಡಿವಾಳದ ಕೆರೆ ನೀವೇ ನೋಡ್ತೀರ ನನ್ನ ಹಿಂದೆಗಡೆ ಯಾವ ರೀತಿಯಾಗಿದೆ ಅಂತ. ಈ ನೋಡಿ, ಸಾರ್ವಜನಿಕರು ಈ ಒಂದು ರೀತಿಯಲ್ಲಿ ವಾತಾವರಣನೇ ಚೆನ್ನಾಗಿಲ್ಲುವಂತಹ ರೀತಿಯಲ್ಲಿ ಸುಮಾರು 10 ವರ್ಷಗಳಿಂದ ನಡಿಬೇಕಾಗಿರುವಂತಹ ಈ ಒಂದು ಸುಂದರವಾದಂತಹ ಕೆರೆಯನ್ನ ಯಾವುದಕ್ಕಾದ್ರೂ ಬಳಸ್ಕೋಬಹುದು. ಇದೊಂದು ಅದ್ಭುತವಾದಂತಹ ಕೆರೆ. ಮಡಿವಾಳದ ಕೆರೆ ಅಂದ್ರೆ ತುಂಬಾ ಇತಿಹಾಸ ಇರುವಂತಹ ಒಂದು ಕೆರೆಯನ್ನ ಇನ್ನು ಈ ಒಂದು BTM ವಿಧಾನಸಭಾ ಕ್ಷೇತ್ರದ MLA ಇನ್ನು ಅಭಿವೃದ್ಧಿನೂ ಮಾಡಿಲ್ಲ, ಏನೂ ಮಾಡಿಲ್ಲ ಅಂದ್ರೆ ಯೋಚನೆ ಮಾಡಿ. ಈ ಮಡಿವಾಳದ ಕೆರೆ ಅದರ ಇತಿಹಾಸನೇ ದೊಡ್ಡದಾಗಿದೆ. ಇತಿಹಾಸ ಪೂರ್ವಕವಾಗಿರುವಂತಹ ಮಡಿವಾಳದ ಕೆರೆ ಅಂದ್ರೆ ಮಡಿವಾಳರು ಈ ಒಂದು ಕೆರೆಯಲ್ಲಿ ಬಟ್ಟೆಯನ್ನ ತೊಳಿತಿದ್ರು ಅನ್ನುವಂಥ ಇತಿಹಾಸದಿಂದನೂ ಸಹ ಇರುವಂತಹ ಕೆರೆ ಇದು. ಇಂತಹ ಕೆರೆಯನ್ನ ಎಷ್ಟು ಅದ್ಭುತವಾಗಿ ಒಂದು ಚಟುವಟಿಕೆಗಳ ಮೂಲಕ ಮಾಡಬಹುದಾಗಿತ್ತು. ಇದರಿಂದನೂ ಸಹ ಹಣವನ್ನ ಸಹ ಒಂದು ಸರ್ಕಾರಕ್ಕೂ ಸಹ ಬರ್ತಿತ್ತು, ಅದನ್ನು ಸಹ ವ್ಯರ್ಥ ಮಾಡ್ತಿದ್ದಾರೆ. ಇಂತಹ ಒಂದು ಮಧ್ಯ BTM ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕೆರೆ ಇದೆ ಅಂದ್ರೆ ಇದೊಂದು ಮಡಿವಾಳದ ಕೆರೆ ತುಂಬಾ ಅದ್ಭುತವಾದಂತೆ. ಸುಮಾರು 10 ವರ್ಷ ಅಲ್ಲ, 10 ವರ್ಷಕ್ಕಿಂತ ಹಿಂದೆನೂ ಸಹ ಈ ಕೆರೆ ಇದ್ದಂಗೆ ಇದೆ. ಯಾವ ಹಿನ್ನೆಲೆಯಲ್ಲಿ ಇದೊಂದು ಅಭಿವೃದ್ಧಿ ಆಗ್ತಿದೆಯೋ ಅನ್ನೋದು ಗೊತ್ತಾಗ್ತಿಲ್ಲ. ನೀವೇ ಗಮನಿಸ್ತಾ ಇದ್ದೀರಾ ನೋಡಿ. ಅಲ್ಲೊಂದು ಸಣ್ಣ ಒಂದು ದೇವಸ್ಥಾನ ತರ ಇದೆ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ, ಒಂದು ಗೋಪುರ ತರ ಇದೆ. ಇತಿಹಾಸ ಉಳ್ಳುವಾಗಿರುವಂತಹ ಒಂದು ನೆಲೆ ಇರುವಂತಹ ಈ ಒಂದು ಮಡಿವಾಳದ ಕೆರೆ ನೋಡಿ. ಇಷ್ಟು ಸುಮಾರು 10 ವರ್ಷಗಳು ಬೇಕಾ ಈ ಒಂದು ಕೆರೆಯ ಅಭಿವೃದ್ಧಿ ಮಾಡಲಿಕ್ಕೆ, ಹಾಗೂ ನೋಡಿ ಸಾರ್ವಜನಿಕರು ಓಡಾಡಲಿಕ್ಕೆ ಇಂತಹ ಒಂದು ಸ್ಥಿತಿ ಬೇಕಾ? ಯಾರು ಇದನ್ನ ಕಾಮಗಾರಿಯನ್ನ ಮಾಡ್ತಿದ್ದಾರೆ ಅನ್ನುವಂತಹದ್ದು ಮಾಹಿತಿಯನ್ನ ನಾವು ಸಂಗ್ರಹ ಮಾಡಿ ಇದಕ್ಕೆ ಎಷ್ಟು ಹಣವನ್ನ ಹೂಡಿಕೆಯನ್ನ ಮಾಡಿದ್ದೀರಾ ಅನ್ನೋದು ಸಹ ತೆಗೆದುಕೊಂಡು ಈ ಒಂದು ಕಾಮಗಾರಿ, ಈ ಕೆರೆಯ ಅಭಿವೃದ್ಧಿಯ ಕಾಮಗಾರಿ ಯಾವ ಸಮಯದಲ್ಲಿ ಮುಕ್ತಾಯಗೊಳ್ಳಬೇಕಾಗಿತ್ತು ಅನ್ನುವಂತಹದನ್ನು ಸಹ ನಾವು ತಿಳ್ಕೋಬೇಕಾಗಿದೆ. ತಿಳ್ಕೊಂಡು ಇದೆಷ್ಟು ಹಣದ ಒಂದು ಬಜೆಟ್ ಆಗಿರುವಂತಹ ಅಭಿವೃದ್ಧಿ ಕಾಮಗಾರಿ ಅನ್ನೋದು ಸಹ ತಿಳ್ಕೊಂಡು ಇದಕ್ಕೆ ಎಷ್ಟು ವ್ಯರ್ಥ ಮಾಡಿದ್ದಾರೆ, ಎಷ್ಟು ಗುಳುಂ ಮಾಡ್ಕೊಂಡಿದ್ದಾರೆ, ಎಷ್ಟು ಜೇಬಿಗೆ ಹೋಗಿದೆ, ಎಷ್ಟು ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂದರೆ ಈ ಒಂದು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಜಾಮನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ಮುಖ್ಯವಾದಂತಹ ರಸ್ತೆ ಆಗಿದೆ. ಹಾಗೂ ಈ ಒಂದು ರಸ್ತೆಯಲ್ಲಿ ಪಾದಚಾರಿನೂ ಸಹ ಮಾಡಬಹುದಾಗಿದೆ, ಹಾಗೂ ವಾಹನಗಳ ಸಂಚಾರನೂ ಸಹ ಮಾಡುವಂತಹ ಎಲ್ಲ ರೀತಿಯಾದಂತಹ ಅನುಕೂಲಕರವಾಗಿ ಆಗಿದೆ. ಆದರೂ ಸಹ ಈ ಒಂದು ಹಿನ್ನೆಲೆಯಲ್ಲಿ ಈ ಥರ ಆಗಿದೆ. ಯಾರೂ ಸಹ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂತಹ ಕಾಮಗಾರಿಯಲ್ಲಿ ಆಗಿದೆ. ಸುಮಾರು 1.5 ಕಿಲೋಮೀಟರ್ ಅಷ್ಟು ಸಹ ಈ ರೀತಿಯಾಗಿರುವಂತಹ ಅಭಿವೃದ್ಧಿ ಅನ್ನುವಂತಹ ಕೆಲಸ ಇದಾಗಿದೆ. ಸೊ ಇದರ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಬಂದೆ.
ಯಾವುದೇ ಅಭಿವೃದ್ಧಿ ಕಾರ್ಯಗಳು ಪೀರಿಯಡ್ ಆಫ್ ಟೈಮಲ್ಲಿ ಮುಗಿಬೇಕಾಗಿದೆ. ಇದನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದು ಸುಮಾರು 10 ವರ್ಷಗಳಿಂದ ಮೀರ್ಕೊಂಡು ಹೋಗ್ತಾ ಇದೆ. ಸೊ ಇದರಿಂದ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಒನ್ ವೇ ಹೋಗುವಂತಹ ಜಾಗದಲ್ಲಿ 2 ವೇ ಮಾಡಿಕೊಂಡು ಇಲ್ಲಿ ಖಾಲಿ ಜಾಗವನ್ನು ಬಿಟ್ಕೊಂಡಿದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಕಷ್ಟವಾಗಿದೆ ಅನ್ನೋದು. ಈ ವಿಚಾರವಾಗಿ ನಾನು ಹೇಳಲಿಕ್ಕೆ ಬಂದೆ. ಈ ಒಂದು BTM ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳು ತುಂಬ ಇದೆ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿ ದಯವಿಟ್ಟು ನೀವು ಸಹ ನಿಮ್ಮ ಕ್ಷೇತ್ರಗಳಲ್ಲಿ ಆಗಬೇಕಾಗಿರುವಂತಹ ಇನ್ನು ಪ್ರಗತಿ ಸುಮಾರು 10-12 ವರ್ಷ ಪ್ರಗತಿಯಲ್ಲಿರುವಂತಹ ಮಾತನಾಡಿ. ನಾವು ಮಾತನಾಡಿದ್ರೆ ಅಷ್ಟೇ ಚುರುಕಾಗಿ ಅಯ್ಯೋ ನಾವೊಂದು KRS ಪಕ್ಷದವರು ಲೈವ್ ಮಾಡಿದಾರಪ್ಪ ಏನು ಮಾಡಬೇಕು ಅನ್ನೋಂಥ ನಿಜ ಯೋಚನೆ ಮಾಡಿ ಪ್ರಾರಂಭಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಮುಂದಿನವಾಗಿ ನಾನು ವಿಚಾರಗಳನ್ನ ಮಾತಾಡ್ತೇನೆ. ಕೆಂಪೇಗೌಡರ ಕಾಲದಲ್ಲಿ